ಐಸಿಸಿ ಟಿ20 ವಿಶ್ವಕಪ್ನಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಗೆದ್ದಿದ್ದು ಮಾತ್ರವಲ್ಲದೆ 3 ಬಾರಿ ವಿಶ್ವಕಪ್ ಗೆದ್ದ ತಂಡ ಎಂಬ ದಾಖಲೆಯನ್ನು ಬರೆದಿದೆ. ಇನ್ನು ಈ ಬಾರಿ ವಿಶ್ವ ದಾಖಲೆ ಬರೆದ ಟೀಂ ಇಂಡಿಯಾಗೆ ಬಿಸಿಸಿಐನಿಂದ ಎಷ್ಟು ನಗದು ಬಹುಮಾನ ಸಿಗಬಹುದು ಅನ್ನೋ ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲಿತ್ತು. ಹೌದು, ಬಿಸಿಸಿಐ ಒಂದಲ್ಲ ಎರಡಲ್ಲ ಬರೋಬ್ಬರಿ 131 ಕೋಟಿ ರೂಪಾಯಿ ನಗದು ಬಹುಮಾನವನ್ನ ಭಾರತ ತಂಡಕ್ಕೆ ಅನೌನ್ಸ್ ಮಾಡಿದೆ. ಈ ಬಹುಮಾನದ ಮೊತ್ತವನ್ನು ತಂಡದ 15 ಆಟಗಾರರು, ಮುಖ್ಯ ಕೋಚ್ ಗೌತಮ್ ಗಂಭೀರ್ ನೇತೃತ್ವದ ತರಬೇತುದಾರರ ತಂಡ ಮತ್ತು ಇತರ ಸಹಾಯಕ ಸಿಬ್ಬಂದಿಗೆ ಹಂಚಲಾಗುತ್ತೆ. ಮೂಲಗಳ ಪ್ರಕಾರ ಆಟಗಾರರಿಗೆ ಬಹುಪಾಲು ಹಣ ಸಿಗಲಿದ್ದು, ಪ್ರತಿ ಆಟಗಾರನಿಗೆ ಸುಮಾರು 6 ಕೋಟಿ ಸಿಗೋ ಸಾಧ್ಯತೆ ಇದೆ. ಉಳಿದ ಮೊತ್ತವನ್ನು ತರಬೇತುದಾರರು ಮತ್ತು ಸಹಾಯಕ ಸಿಬ್ಬಂದಿಯ ಶ್ರೇಣಿಗೆ ಅಂದರೆ ಗ್ರೇಡ್ಗೆ ಅನುಗುಣವಾಗಿ ವಿತರಿಸಲಾಗುತ್ತೆ. ಇನ್ನು 2024ರಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ತಂಡಕ್ಕೆ ನೀಡಲಾಗಿದ್ದ ನಗದು ಬಹುಮಾನ 125 ಕೋಟಿ. ಈ ವರ್ಷ 2024ರ ತಂಡಕ್ಕೆ ನೀಡಲಾಗಿದ್ದ 125 ಕೋಟಿಗಿಂತ 6 ಕೋಟಿ ಅಧಿಕ ನಗದು ಬಹುಮಾನವನ್ನು ಭಾರತ ತಂಡಕ್ಕೆ ಬಿಸಿಸಿಐ ಘೋಷಿಸುವ ಮೂಲಕ ಭಾರತ ತಂಡವನ್ನು ಪ್ರಶಂಸಿಸಿದ್ದು, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡುವಂತೆ ಶುಭ ಹಾರೈಸಿದೆ.